नमः हरि ओं प्रणम्य चरणाम्बोजयुगलं कमलापतेः प्रमाणपद्धतिं कुर्मो बालानां बोधसिद्धये सत्यादिज्ञकराब्दोत्थान 50 वर्षपूजितान् सत्यप्रमोदतीर्थार्यान् नौमि न्यायसुधारतान् सत्यादिज्ञकराब्दोत्थान 50 वर्षपूजितान् सत्यप्रमोदतीर्थार्यान् नौमि न्यायसुधारतान् श्री सत्यात्मतीर्थस्वामी श्रीपादगुरुभ्यो नमः श्री सत्यात्मतीर्थस्वामी श्रीपादगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओಂ ಮಹಾಮಹಿಮರಾದ ಶ್ರೀ ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿಯೊಳಗೆ ಪ್ರಮಾಣಗಳು ಯಾವುವು ಅವುಗಳ ಲಕ್ಷಣ ಏನು ಅಂತ ಎಲ್ಲ ರೀತಿಯಿಂದ ತಿಳಿಸಿ 3 ರೀತಿಯಾದ ಪ್ರಮಾಣಗಳು ಅಂತ ಹೇಳಿಕತ್ತಾರೆ. ಪ್ರತ್ಯಕ್ಷ, ಅನುಮಾನ, ಆಗಮ. ಈ ರೀತಿ 3 ವಿಧವಾದ ಪ್ರಮಾಣಗಳನ್ನು ತಿಳಿಸುವಾಗ ಈಗ ಆಗಮದ ಬಗ್ಗೆ ಅನುವಾದವನ್ನು ಮಾಡ್ತೀನಿ. ಆಗಮದ ಲಕ್ಷಣವನ್ನು ಹೇಳಿಕತ್ತಾರೆ. ನಿರ್ದೋಷ ಶಬ್ದ ಆಗಮ ಅಂತ. ಇಲ್ಲಿ ನಿರ್ದೋಷ ಶಬ್ದ ಮತ್ತು ಆಗಮ 3 ಶಬ್ದಗಳಿವೆ. ಅದರೊಳಗೆ ನಿರ್ದೋಷವನ್ನು ಯಾಕೆ ಹಾಕಿದ್ರು ಅಂದರೆ ಯಾವ ದೋಷಗಳು ಶಬ್ದಕ್ಕೆ ಬರಬಹುದು ಆ ಎಲ್ಲ ದೋಷಗಳನ್ನು ವ್ಯವರ್ತನೆ ಮಾಡಿ ನಿರ್ದೋಷವಾದ ಶಬ್ದವೇ ಆಗಮ ಆಗ್ತದ ಅಂತ ಹೇಳಲಿಕ್ಕಾಗಿ ನಿರ್ದೋಷ ಶಬ್ದವನ್ನು ಹಾಕಿದ್ರು. ಆ ದೋಷಗಳು ಯಾವುವು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ನಿರಭಿಧೇಯತ್ವ, ನಿರ್ವಿಧೇಯತ್ವೇನ ಅಬೋಧಕತ್ವ, ಆಮೇಲೆ ಅನ್ವಯಾಭಾವೇನ ಅಬೋಧಕತ್ವ ಅಂತ. ಅಬೋಧಕತ್ವ ಅನ್ನೋದು ಮೊದಲ ದೋಷ. ಆಮೇಲೆ ವಿಪರೀತ ಬೋಧಕತ್ವ, ಜ್ಞಾಪಕತ್ವ, ಅನಭಿಮತ ಪ್ರಯೋಜಕತ್ವ, ಅಪ್ರಯೋಜಕತ್ವ, ಅಶಕ್ಯ ಸಾಧನ ಪ್ರತಿಪಾದನತ್ವ, ಆಮೇಲೆ ಅಶಕ್ಯ ಸಾಧನ ಪ್ರತಿಪಾದಕತ್ವ, ಲಘೂಪಾಯ ಸತಿ ಗುರುಪಾಯ ಪ್ರತಿಪಾದನತ್ವ ಅಂತ ಈ ರೀತಿಯಾದ ದೋಷಗಳನ್ನು ಹೇಳಿದರು. ಇಲ್ಲಿ ಅಬೋಧಕತ್ವ ಅಂತ ಆಗಬೇಕಾದ್ರೆ 4 ವಿಧವಾದ ದೋಷಗಳಿವೆ ಅಂತ ಟೀಕಾಕೃತ್ಪಾದರು ಹೇಳಿದ್ದು. 2 ವಿಧವಾದ ದೋಷಗಳು, ಅದನ್ನು ವೇದೇಶಿ ತೀರ್ಥರು ಇದನ್ನು ಸೇರಿಸಿಕೊಳ್ಳ್ರಿ ಅಂತ ಇನ್ನೂ 2 ದೋಷಗಳನ್ನು ಹೇಳ್ತಾರೆ. ಒಂದು ಅಬೋಧಕತ್ವ ದೋಷದೊಳಗೆ ನಿರವಿಧೇಯತ್ವ, ಆಮೇಲೆ ಅನ್ವಯಾಭಾವ, ಆಮೇಲೆ ಅನ್ವಯಾಭಾವ ಈ ರೀತಿಯಾಗಿ ಹೇಳಿರ್ತಾರೆ. ನಿರವಿಧೇಯತ್ವ ಅಂತ ಜಬಗಡದಶ್ ಅಂತ ಶಬ್ದವನ್ನು ಹೇಳದೆ ಬರೀ ವರ್ಣಗಳನ್ನು ಹೇಳೋದು ನಿರವಿಧೇಯತ್ವ. ಅದರಿಂದ ಯಾವ ಬೋಧವು ಉಂಟಾಗುವುದಿಲ್ಲ. ಅನ್ವಯಾಭಾವ ಅಂತಂದ್ರೆ ಕುಂಡಂ ಅಜಾಜಿನಂ ಅಂತ ಕೇವಲ ಶಬ್ದಗಳನ್ನು ಹೇಳೋದು, ಅದರಿಂದಲೂ ನಮಗೆ ಯಾವ ಜ್ಞಾನವೂ ಉಂಟಾಗುವುದಿಲ್ಲ. ಇನ್ನು ಆಕಾಂಕ್ಷಾಭಾವವು ಕೂಡ ದೋಷದಲ್ಲಿ ಸೇರ್ಕೊಂಡದ ಅಂತ ಹೇಳಿರ್ತಾರೆ. ಆಕಾಂಕ್ಷಾಭಾವ ಅಂತಂದ್ರೆ ಅದನ್ನು ಮುಂದೆ ಆಕಾಂಕ್ಷಾದ ಲಕ್ಷಣವನ್ನೇ ಹೇಳಿ ಅದರ ದೋಷ ಅದಿಲ್ಲ ಅಂದ್ರೆ ಯಾವ ದೋಷ ಆಗ್ತದೆ ಅಂತಲೂ ಹೇಳಿರ್ತಾರೆ. ಆಕಾಂಕ್ಷಾಭಾವ ಅಂತಂದ್ರೆ ಅಯಂ ಏತಿ ಪುತ್ರ ರಾಜ್ಞ ಪುರುಷೋ ಅಪಸಾರ್ಯತಾಮ್ ಅಂತ ಆಕಾಂಕ್ಷ ಇಲ್ಲದೆ ಹೇಳೋದು ಆಕಾಂಕ್ಷ ಇಲ್ಲದೆ ಇರುವ ದೋಷ. ಇನ್ನು ಸನ್ನಿಧಿಯ ಭಾವ ಅಂತಂದ್ರೆ ನಿಧಾನವಾಗಿ ಗಾಮ್ ಆನಯ ಅಂತ ತಡವಾಗಿ ಹೇಳೋದು, ವ್ಯವಧಾನದಿಂದ ಹೇಳೋದು, ಇದು ಅನ್ವಯಾಭಾವ, ಸನ್ನಿಧಿಯ ಭಾವ. ಈ ರೀತಿ 4 ದೋಷಗಳಿಂದ ಅಭಿಧೇಯತ್ವ ಭಾವ, ನಿರವಿಧೇಯತ್ವ ಅಂದ್ರೆ ಅಬೋಧಕತ್ವ ದೋಷ ಬರ್ತದೆ. ಇನ್ನು ವಿಪರೀತ ಬೋಧಕತ್ವ ಅನ್ನೋದು 2ನೇ ದೋಷ. ವಿಪರೀತ ಬೋಧಕತ್ವ ಯಾವಾಗ ಉಂಟಾಗ್ತದೆ ಅಂತಂದ್ರೆ 2 ರೀತಿಯಿಂದ ಉಂಟಾಗ್ತದೆ. ತಾತ್ಪರ್ಯ ಭ್ರಮ ಇದ್ದರೆ ಮತ್ತೆ ಯೋಗ್ಯತಾ ಭ್ರಮ ಇದ್ದರೆ. ತಾತ್ಪರ್ಯ ಭ್ರಮಕ್ಕೆ ಉದಾಹರಣೆ ಅಂತಂದ್ರೆ ವಿಶ್ವಮಿಥ್ಯಾ ಅಂತ ಅನ್ನೋದು ತಾತ್ಪರ್ಯ ಭ್ರಮಕ್ಕೆ ಉದಾಹರಣೆ. ಇನ್ನು ಯೋಗ್ಯತಾ ಭ್ರಮಕ್ಕೆ ಉದಾಹರಣೆ ವನ್ನಿನಾ ಸಿಂಚತಿ ಅನ್ನೋದು ಯೋಗ್ಯತಾ ಭ್ರಮಕ್ಕೆ ಉದಾಹರಣೆ. ಇದು ವಿಪರೀತ ಬೋಧಕತ್ವವಾದ ದೋಷ. ಇನ್ನು ಜ್ಞಾಪಕತ್ವ ದೋಷ ಅಂತಂದ್ರೆ ಯೋ ಅರ್ಥ ಏನ ಪ್ರಮಾಣಾಂತರೇಣ ನಿಶ್ಚಿತ ತಂ ಪ್ರತಿ ತದ್ಬೋಧಕತ್ವ ಅಂದ್ರೆ ಯಾವ ವ್ಯಕ್ತಿಗೆ ಪ್ರತ್ಯಕ್ಷಾದಿಗಳಿಂದ ಇದು ಘಟ ಅಂತ ನಿಶ್ಚಯ ಆಗಿದೆಯೋ ಅದೇ ವ್ಯಕ್ತಿಗೆ ಮತ್ತೆ ಅಯಂ ಘಟಃ ಅಂತ ಬೋಧನೆ ಮಾಡೋದೇ ಜ್ಞಾಪಕ ದೋಷ. ಇದು ಅಯಂ ಘಟಃ ಅಂತ ಯಾವ ವ್ಯಕ್ತಿಗೆ ಗೊತ್ತಿಲ್ವೋ ಅದನ್ನು ಉಪದೇಶ ಮಾಡಿದ್ರೆ ಪ್ರಯೋಜನ ಇದ್ದು, ಯಾವ ವ್ಯಕ್ತಿಗೆ ಅದು ಅರ್ಥ ಸಿದ್ಧವಾಗಿದೆಯೋ ಆ ವ್ಯಕ್ತಿಗೆ ಬೋಧನೆ ಮಾಡೋದು ಜ್ಞಾಪಕ ದೋಷ ಅಂತ ಹೇಳಿರ್ತಾರೆ. ಇನ್ನು ಜ್ಞಾಪಕ ಅಪ್ರಯೋಜಕತ್ವ ಅಂತಂದ್ರೆ ಸರ್ವಥಾ ಪ್ರಯೋಜನ ಶೂನ್ಯವಾಗಿರೋದು ಅಪ್ರಯೋಜಕತ್ವ. ಇಲ್ಲಿ ಒಂದು ಪ್ರಶ್ನೆ ಏನ್ ಬರ್ತದ ಅಂತಂದ್ರೆ ಈ ಜ್ಞಾಪಕತ್ವ ದೋಷ ಹೆಂಗಾಗ್ತದ ಅಂತ. ಯಾಕೆ ಅಂತಂದ್ರೆ ವೇದಗಳೊಳಗ ಬಹು ಪ್ರಮಾಣಾನಾಂ ಸಂವಾದ ದಾರ್ಢ್ಯೇತುರೇವ ಅಂತ ಹೇಳ್ಯಾರ. ಬಹಳ ಪ್ರಮಾಣಗಳನ್ನ ಹೇಳೋದು ಯಾಕೆ ಅಂತಂದ್ರೆ ಆ ಒಂದು ಅರ್ಥ ದೃಢವಾಗಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಜ್ಞಾಪಕತ್ವ ಅನ್ನೋದು ದೋಷ ಹೆಂಗಾಗ್ತದ ಅಂತ ಕೇಳಿದ್ರೆ ಅದಕ್ಕಾಗಿ ಹೇಳಿರ್ತಾರೆ. ಯಾವ ಅರ್ಥವು ಪೂರ್ವ ಪ್ರಮಾಣಗಳಿಂದ ನಿಶ್ಚಿತ ಆದ್ರೂ ಕೂಡ ಅದು ಅಪ್ರಾಮಾಣ್ಯ ಶಂಕ ಕಳಂಕಿತ ಆಗಿದೆಯೋ
ಆ ರೀತಿಯಾದ ಅರ್ಥ ಇದ್ದಾಗ ಆ ಅಪ್ರಾಮಾಣ್ಯ ಶಂಕಾವನ್ನು ನಿವಾರಣೆ ಮಾಡಲಿಕ್ಕಾಗಿ ಪ್ರವೃತ್ತವಾಗಿರುವ ಉತ್ತರೋತ್ತರ ಪ್ರವೃತ್ತವಾದ ಪ್ರಮಾಣಗಳು ಪ್ರಯೋಜಕ ಆದರೂ ಕೂಡ ಯಾವ ಅರ್ಥದಲ್ಲಿ ಪ್ರಾಮಾಣ್ಯ ನಿಶ್ಚಿತ ಆಗ್ಬಿಟ್ಟದೋ ಅಲ್ಲಿ ಅಪ್ರಾಮಾಣ್ಯ ಶಂಕಾ ಕಲಂಕಗಳು ಇಲ್ಲವೋ ಅಲ್ಲಿ ಮತ್ತೆ ಅಲ್ಲಿ ಪ್ರಮಾಣಗಳು ಪ್ರವೃತ್ತಿಯಾಗೋದು ಅದು ಪ್ರಯೋಜನ ಶೂನ್ಯ ಆಗಿರೋದ್ರಿಂದ ಅದು ದೋಷವೇ ಅಂತ ಹೇಳಿರುತ್ತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಸ್ವೀತಾಲೋಕ ಮಧ್ಯವರ್ತಿಯಾದ ಘಟ, ಮಧ್ಯಾಹ್ನದ ಬಿಸಿಲಿನೊಳಗಿಟ್ಟಿರೋ ಘಟವನ್ನು ತೋರಿಸಿ ಅಯಂ ಘಟ ಅಂತ ಹೇಳೋದು ಇದು ಜ್ಞಾಪಕಕ್ಕೆ ಉದಾಹರಣೆ. ಇನ್ನು ಅಪ್ರಯೋಜಕತ್ವಕ್ಕೆ ಉದಾಹರಣೆ ಅಂತಂದ್ರೆ ಕಾಕದಂತ ಪರೀಕ್ಷಾದಿಗಳು ಅಪ್ರಯೋಜಕತ್ವಕ್ಕೆ ಉದಾಹರಣೆ. ಇನ್ನು ಮುಂದಿನ ದೋಷ ಅಂತಂದ್ರೆ ಅನಭಿಮತ ಪ್ರಯೋಜಕತ್ವ, ಅಂದ್ರೆ ವಿರಕ್ತನಾದವನ ಕುರಿತು ವಾಣಿಜ್ಯೋಪದೇಶಾದಿಗಳನ್ನು ಮಾಡೋದು ಅನಭಿಮತ ಪ್ರಯೋಜಕತ್ವ. ಆ ವ್ಯಕ್ತಿಗೆ ಅದರೊಳಗೆ ಯಾವುದೇ ಆಸಕ್ತಿನೇ ಇರೋದಿಲ್ಲ, ಆದ್ದರಿಂದ ಅದು ಅವನಿಗೆ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಇನ್ನೂ ಎರಡು ದೋಷಗಳನ್ನು ಹೇಳಿರ್ತಾರೆ. ಯಾವುದು ಅಂತಂದ್ರೆ ಲಘುಪಾಯ ಸತಿ ಗುರುಪಾಯೋಪದೇಶಂ. ಈಗ ಕ್ಷುದಿತನಾದ ಒಬ್ಬ ವ್ಯಕ್ತಿ ಇದ್ದಾನೆ, ಗಂಗಾ ತೀರದೊಳಗೆ ನಿಂತಾನೆ. ಅವನನ್ನು ಕುರಿತು ಅವನಿಗೆ ನೀರಡಿಕೆ ಆಗಿದೆ, ನೀರು ಸಿಗ್ಬೇಕಾಗಿದೆ, ಅಲ್ಲೇ ಗಂಗಾಜಲ ಇದೆ ಅಂತ ಹೇಳೋದು ಬಿಟ್ಟು ಕೂಪಖನನವನ್ನ ಮಾಡು, ಬಾವಿಯನ್ನು ತೋಡು ಅಂತ ಹೇಳೋದು ಲಘುಪಾಯ ಸತಿ ಗುರುಪಾಯೋಪದೇಶ. ಇದು ಕೂಡ ಅಪ್ರಮಾಣನೇ ಆಗ್ತದೆ ಅಂತ ಹೇಳಿರ್ತಾರೆ. ಆಮೇಲೆ ಅಸಾಧ್ಯ ಸಾಧಕ ಕಥನಂ, ಅಂದ್ರೆ ಒಬ್ಬ ರೋಗಾರ್ಥಿಯಾದವನನ್ನು ಕುರಿತು ಹಿಮಾಲಯದ ಉತ್ತರದೊಳಗೆ ಸಂಜೀವನ ಪರ್ವತ ಇದೆ ಅಂತ ಹೇಳೋದು ಕೂಡ ಅವನಿಗೆ ಅಸಾಧ್ಯ ಸಾಧನವಾದದ್ದನ್ನ ಉಪದೇಶ ಮಾಡೋದು. ಅವನಿಗೆ ಔಷಧವನ್ನು ಕೊಟ್ಟು ಪರಿಹಾರ ಮಾಡಬೇಕೆ ಹೊರತು ಹಿಮಾಲಯದಲ್ಲಿ ಸಂಜೀವನ ಇದೆ ಅದನ್ನು ತಗೊಂಡು ಬಾ ಅಂತ ಹೇಳೋದು ಅಸಾಧ್ಯ ಸಾಧನ ಕಥನಂ. ಇದು ಕೂಡ ದೋಷ ಆಗ್ತದ ಅಂತ ಹೇಳಿರ್ತಾರೆ. ಈ ರೀತಿ ಎಲ್ಲ ದೋಷಗಳನ್ನ ಹೇಳಿದ ಮೇಲೆ ಈಗ ಯಾವ ರೀತಿಯಾಗಿ ವಿಪರೀತ ಬೋಧಕತ್ವ ಯಾವ ರೀತಿ ಉಂಟಾಗ್ತದ ಅಂದ್ರೆ ತಾತ್ಪರ್ಯ ಬೋಧಕತ್ವ ಭಾವ ಇದು ಕೇವಲ ವಿಪರೀತ ಬೋಧಕತ್ವದಿಂದ ಅದು ವಿಪರೀತ ಬೋಧನೆ ಆಗ್ಬೇಕು ಅಂತ ಇಲ್ಲ. ತಾತ್ಪರ್ಯ ಅವಿಷಯತ್ವ ಕಥನನೂ ಕೂಡ ವಿಪರೀತ ಬೋಧಕತ್ವದಲ್ಲಿ ಪರಿವರ್ತನ ಆಗ್ತದೆ. ಉದಾಹರಣೆ ಅಂತಂದ್ರೆ ಈಗ ವಿಶ್ವಂ ಸತ್ಯಂ ಅಂತ ತಾತ್ಪರ್ಯ ಬೋಧನೆ ಆಗ್ಬೇಕಾಗಿದೆ, ಅದನ್ನು ಬಿಟ್ಟು ವಿಶ್ವಂ ಮಿಥ್ಯಾ ಅಂತ ಅನ್ನೋದು ವಿಪರೀತ ಬೋಧನೆ ಆದರೂ ಕೂಡ ವಿಶ್ವಂ ಸತ್ಯಂ ಅಂತ ತಿಳ್ಕೋಬೇಕಾದವನಿಗೆ ವಿಶ್ವಂ ನಿತ್ಯಂ ಅಂತ ಹೇಳೋದು ಕೂಡ ತಾತ್ಪರ್ಯ ಅವಿಷಯತ್ವ ಬೋಧಕತ್ವನೇ ಆಗ್ತದೆ. ಇದು ವಿಪರೀತ ಬೋಧನದಲ್ಲಿ ಪರಿವರ್ತನ ಆಗ್ತದೆ ಅಂತ ತಿಳಿಸ್ಲಿಕ್ತಾರೆ ವೇದೇಶ್ ತೀರ್ಥರು. ಈ ರೀತಿ ತಿಳಿಸಿದ್ಮೇಲೆ ಈಗ ಶಬ್ದ ಅಂತಂದ್ರೆ ಏನ್ ತಗೋಬೇಕು ಅಂತ ಹೇಳಿರ್ತಾರೆ. ನಿರ್ದೋಷ ಶಬ್ದ ಆಗಮ ಅಂತ ಹೇಳಿದಾಗ ಈ ಶಬ್ದ ಅಂತಂದ್ರೆ ಪದ ವಾಕ್ಯಾತ್ಮಕವಾದದ್ದು ಅಂತ ಹೇಳಿರ್ತಾರೆ, ಹೊರತು ಕೇವಲ ವಾಕ್ಯಾತ್ಮಕವಾದದ್ದು ಅಲ್ಲ. ಯಾಕೆ ಅಂತಂದ್ರೆ ಈಗ ಉಳಿದ ವಾದಿಗಳು ಅದು ಕೇವಲ ವಾಕ್ಯಾತ್ಮಕ ಅಂತಂದ್ರೆ ನಮ್ಮ ಸಿದ್ಧಾಂತದ ಪ್ರಕಾರ ಸರ್ವ ವೇದದ ಪದಗಳು ಕೂಡ ಮಹಾಮುಖ್ಯ ವೃತ್ತಿಯಿಂದ ಭಗವಂತನನ್ನ ಮಹಾಯೋಗ ವೃತ್ತಿಯಿಂದ ಭಗವಂತನನ್ನು ತಿಳಿಸೋದ್ರಿಂದ ಪದಗಳು ಕೂಡ ಪ್ರಮಾಣ ಆಗೇ ಆಗ್ತಾವ ಅಂತ ಹೇಳಿರ್ತಾರೆ. ಇಲ್ಲಿ ಮಧ್ಯಶಂಕ ಏನ್ ಮಾಡ್ತಾರ ಅಂದ್ರೆ ಪದ ಅಂತಂದ್ರೆ ಯೌಗಿಕ ಪದಗಳನ್ನ ತೆಗೆದುಕೊಂಡಾಗ ಪ್ರಕೃತಿ ಪ್ರತ್ಯಯಗಳನ್ನು ಸೇರಿಸಿ ಅದು ವಾಕ್ಯಾತ್ಮಕನೇ ಆಗ್ತದಲ್ಲ ಅಂತಂದ್ರೆ ಆ ರೀತಿಯಲ್ಲ. ಪದಗಳ ಸಮೂಹವಾದ ವಾಕ್ಯಾತ್ಮಕತ್ವವು ಅವುಗಳಲ್ಲಿ ಇಲ್ಲ. ಆದ್ದರಿಂದ ಪದಗಳು ಅವು ಪ್ರಮಾಣನೇ ಆಗ್ತವ, ವಾಕ್ಯಗಳು ಪ್ರಮಾಣನೇ ಆಗ್ತವ ಅಂತ ತಿಳಿಸಿರ್ತಾರೆ. ಅದಕ್ಕಾಗಿನೇ ಬ್ರಹ್ಮತರ್ಕದೊಳಗೆ ನಿರ್ದೋಷವಾದ ವಾಕ್ಯನೇ ಪ್ರಮಾಣ ಅಂತ ಹೇಳಿರೋದ್ರಿಂದ ಶಿಷ್ಯ ಶಿಕ್ಷಾಕ್ಕಾಗಿ ಯಾವ ರೀತಿ ಪದಗಳು ಪ್ರಮಾಣವಾಗಿವೆಯೋ ಅವು ವಾಕ್ಯಗಳು ಪ್ರಮಾಣವಾಗಿವೆ. ಅಂದ್ರೆ ನಿರ್ದೋಷ ಶಬ್ದ ಪದದಿಂದ ಪದವನ್ನು ತೆಗೆದುಕೊಳ್ಬೇಕು, ವಾಕ್ಯವನ್ನು ತೆಗೆದುಕೊಳ್ಬೇಕು ಅಂತ ತೋರಿಸೋದಕ್ಕಾಗಿ ಮತ್ತೆ ಟೀಕಾರಾಯರು ಹೇಳಿರ್ತಾರೆ ನಿರ್ದೋಷಂ ವಾಕ್ಯಂ ಪ್ರಮಾಣಂ ಅಂತ ಈ ರೀತಿಯಾಗಿ ಹೇಳಿರ್ತಾರೆ. ಇಲ್ಲಿ ಇತರ ಟಿಪ್ಪಣಿಕಾರರ ಅಸ್ವಾರಸ್ವನ್ನ ಏನು ಹೇಳ್ತಾರೆ ಅಂತಂದ್ರೆ ಈಗ ನಿರ್ದೋಷಂ ವಾಕ್ಯಂ ಆಗಮ ಅಂತ ಹೇಳೋದ್ರಿಂದ ಈಗ ಸನ್ನಿಧಿ ಅಥವಾ ಆಕಾಂಕ್ಷಾದಿಗಳಾದವು ಅವು ನಿರ್ದೋಷ ಆಗಿರೋದ್ರಿಂದ ಅವುಗಳ ಪ್ರಯೋಜನವನ್ನೇ ತಿಳಿಸಿದಂಗೆ ಆಗೋದಿಲ್ಲ. ಆದ್ದರಿಂದ ನಿರ್ದೋಷಂ ವಾಕ್ಯಂ ಪ್ರಮಾಣಂ ಶಬ್ದ ಅಂತ ಹೇಳೋದ್ರಿಂದ ಆಗಮ ಅಂತ ಹೇಳೋದ್ರಿಂದ ಅವುಗಳನ್ನು ಉಪಯೋಗಿಸಿದಂಗೆ ಆಗ್ತದೆ ಅಂತ ಇತರ ಟಿಪ್ಪಣಿಕಾರರು ಹೇಳಿರ್ತಾರೆ. ಇತ್ಯಾಹು ಅಂತ ಅಸ್ಪರಸೋದ್ಭಾವನನ್ನ ಅದರೊಳಗೆ ತೋರಿಸ್ಲಿರ್ತಾರೆ ಅಂತ ಹೇಳಬೇಕು. ಈಗ ಇಷ್ಟು ಹೇಳಿದ್ಮೇಲೆ ಪದ ಅಂದ್ರೆ ಏನು, ಈಗ ಲಕ್ಷಣದಲ್ಲಿ ಪದ ಅಂದ್ರೇನು, ವಾಕ್ಯ ಅಂದ್ರೇನು ಅಂತ ಪದ ಮತ್ತು ವಾಕ್ಯಗಳ ಶಬ್ದ ಬಳಕೆ ಆಗಿರೋದ್ರಿಂದ ಅವುಗಳ ಲಕ್ಷಣವನ್ನು ತಿಳಿಸ್ಲಿಕ್ಕತ್ತಾರೆ. ಪದ ಅಂತಂದ್ರೆ ವಿಭಕ್ತಂತಹ ವರ್ಣಾಹ ಪದಂ ಅಂತಂದ್ರೆ ಈಗ ಇಲ್ಲಿ ಬಹುವಚನವನ್ನ ಹೇಳ್ಯಾರ ವರ್ಣಾಹ ಅಂತ. ಆದ್ರೆ ನಮ್ಗೆ ಎರಡೇ ವರ್ಣಗಳಿರುವ ಪದಗಳು ಕಂಡ್ಯಾವ, ಅದರಲ್ಲಿ ಅವ್ಯಾಪ್ತಿನೇ ಬರ್ತದಲ್ಲ ಲಕ್ಷಣ ಅಂತಂದ್ರೆ ಅದಕ್ಕಾಗಿ ಹೇಳಿರ್ತಾರೆ ಇಲ್ಲಿ ಜಾತ್ಯ ಬಹುವಚನವನ್ನ ತಗೊಳ್ರಿ. ವರ್ಣಾಹ ಅಂತ ಅನ್ನೋದ್ರಿಂದ ಒಂದಕ್ಕಿಂತ ಹೆಚ್ಚಿಗೆ ಇರುವ ವರ್ಣಗಳನ್ನ ತಗೊಳ್ರಿ. ಆದ್ದರಿಂದ
ಎರಡೇ ವರ್ಣಗಳಿಂದ ಆಗಿರುವ ಶಬ್ದದಲ್ಲಿ ಅವ್ಯಾಪ್ತಿ ಬರುವುದಿಲ್ಲ ಅಂತ ಹೇಳಿರ್ತಾರೆ. ಇಲ್ಲಿ ದಳಕೃತ್ಯ ವಿಚಾರವನ್ನ ಮಾಡಿದ್ರೆ ವಿಭಕ್ತ್ಯಂತಹ ಅಂತ ಹೇಳದೆ ಹೋದ್ರೆ ಜಬಗಡದಶ್ ಅನ್ನುವ ವರ್ಣಗಳಲ್ಲಿ ಅತಿವ್ಯಾಪ್ತಿ ಬರ್ತದ, ಆದ್ದರಿಂದ ವಿಭಕ್ತ್ಯಂತಹ ಅಂತ ಹೇಳಿರ್ತಾರೆ. ವರ್ಣಾಹ ಅಂತ ಹೇಳೋದ್ರಿಂದ ಪರ್ವತೋ ಅಗ್ನಿಮಾನ್ ಅಂತ ಅನ್ನುವ ವಾಕ್ಯದಲ್ಲಿ ಅತಿವ್ಯಾಪ್ತಿ ಬರ್ತದ, ಆದ್ದರಿಂದಾಗಿ ವರ್ಣಾಹ ಅಂತ ಹೇಳಿರ್ತಾರೆ. ಮತ್ತೆ ಪರ್ವತೋ ಅನ್ಯಮಾನ್ ಅನ್ನುವಲ್ಲಿ ವರ್ಣಗಳು ಇವೆಯಲ್ಲ ಅಂತಂದ್ರೆ ಅಲ್ಲಿ ವರ್ಣಗಳು ಪದತ್ವೇನ ಪ್ರವೇಶ ಆಗಿದೆ ಹೊರತು ವರ್ಣಗಳ ವರ್ಣತ್ವೇನ ಪ್ರವೇಶ ಆಗಿಲ್ಲ. ವರ್ಣಗಳ ವರ್ಣತ್ವೇನ ಪ್ರವೇಶ ಪದಗಳಲ್ಲಿ ಆಗ್ತದೆ, ಆದ್ದರಿಂದ ಅಲ್ಲಿಯೂ ಅತಿವ್ಯಾಪ್ತಿ ಇಲ್ಲ ಅಂತ ಹೇಳಿರ್ತಾರೆ. ಈ ರೀತಿ ಹೇಳಿದ ಮೇಲೆ ವಾಕ್ಯದ ಲಕ್ಷಣವನ್ನು ತಿಳಿಸಿರ್ತಾರೆ. ಆಕಾಂಕ್ಷಾ ಸನ್ನಿಧಿ ಯೋಗ್ಯತಾವತಾಂ ಪದಾನಾಂ ಸಮೂಹ ವಾಕ್ಯಂ ಅಂತ ಹೇಳಿರ್ತಾರೆ. ಇಲ್ಲಿ ಒಂದೊಂದನ್ನು ದಳಕೃತ್ಯ ವಿಚಾರವನ್ನು ಮಾಡುವಾಗ ಆಕಾಂಕ್ಷ ಅಂದ್ರೆ ಏನು, ಸನ್ನಿಧಿ ಅಂದ್ರೆ ಏನು, ಯೋಗ್ಯತಾ ಅಂದ್ರೆ ಏನು ಅಂತ ತಿಳಿಸ್ಲಿರ್ತಾರೆ. ಇಲ್ಲಿ ಆಕಾಂಕ್ಷ ಅಂತಂದ್ರೆ ಅದು ಚೇತನನ ಧರ್ಮ, ಜಿಜ್ಞಾಸ, ಜ್ಞಾತು ಇಚ್ಛಾ ಜಿಜ್ಞಾಸ, ಅದು ಚೇತನ ಧರ್ಮವೇ ಆಗಿದೆ. ಹಾಗಾದ್ರೆ ಅರ್ಥಗಳು ಸಾಕಾಂಕ್ಷವಾಗಿವೆ, ಪದಗಳು ಸಾಕಾಂಕ್ಷ ಆಗಿವೆ ಅನ್ನುವ ವ್ಯವಹಾರ ಇದೆಯಲ್ಲ, ಅದು ಹೆಂಗ್ ಕೂಡ್ತದೆ ಅಂತ ಕೇಳಿದ್ರೆ ತದ್ವಿಷಯತ್ವಾತ್ ಅರ್ಥಾಭಿ ಸಾಕಾಂಕ್ಷ. ತದ್ವಿಷಯತ್ವಾತ್ ಅಂದ್ರೆ ಆಕಾಂಕ್ಷ ವಿಷಯೀಭೂತ, ಜಿಜ್ಞಾಸ ವಿಷಯೀಭೂತ, ಜ್ಞಾನ ವಿಷಯತ್ವಾತ್ ಅಂತ ಆ ರೀತಿಯಾಗಿ ಹೇಳಿರ್ತಾರೆ. ತದ್ವಿಷಯೀಭೂತ ಜ್ಞಾನ ವಿಷಯತ್ವ ಅರ್ಥಾಭಿ ಸಾಕಾಂಕ್ಷ ಅಂದ್ರೆ ಜ್ಞಾನಜನ್ಯವಾದದ್ದು ಜಿಜ್ಞಾಸ, ತದ್ವಿಷಯೀಭೂತ ಜ್ಞಾನ ವಿಷಯತ್ವ ಅರ್ಥಾಭಿ ಸಾಕಾಂಕ್ಷ ಅಂತ ತಿಳಿಸ್ಲಿರ್ತಾರೆ. ಇನ್ನು ಪದಗಳಲ್ಲಿ ಯಾವ ರೀತಿಯಾದ ಸಾಕಾಂಕ್ಷ ಅಂತಂದ್ರೆ ತತ್ ಪ್ರತಿಪಾದಕತ್ವ ಪದಾನ್ಯಪಿ ಸಾಕಾಂಕ್ಷ ಅಂತ ಹೇಳಿರ್ತಾರೆ. ತತ್ ಪ್ರತಿಪಾದಕತ್ವ ಅಂತಂದ್ರೆ ಪ್ರಯೋಜನ, ಪದದಿಂದ ಪ್ರಯೋಜ್ಯವಾದದ್ದು ಜಿಜ್ಞಾಸ, ತದ್ ವಿಷಯವಾದದ್ದು ಜ್ಞಾನ, ತಜ್ಜನ್ಯತ್ವ, ಆ ಪದಗಳಿಂದ ಜ್ಞಾನಜನ್ಯವಾಗಿದೆ, ಆದ್ದರಿಂದಾಗಿ ಪದಗಳು ಕೂಡ ಸಾಕಾಂಕ್ಷ ಅಂತ ಹೇಳಿರ್ತಾರೆ. ಈ ರೀತಿ ಹೇಳಿದ ಮೇಲೆ ಆಕಾಂಕ್ಷಾದ ಲಕ್ಷಣವನ್ನು ತಿಳಿಸಿರ್ತಾರೆ. ಯತ್ಪದ ಪ್ರಯೋಜ್ಯ ಆಕಾಂಕ್ಷಾ ವಿಷಯೀಭೂತ, ಜಿಜ್ಞಾಸಾ ವಿಷಯೀಭೂತ, ಜಿಜ್ಞಾಸಾ ವಿಷಯತ್ವ ಯೋಗ್ಯ ಜ್ಞಾನಜನಕತಾವಚ್ಛೇದಕಂ ಜ್ಞಾನಜನಕತಾವಚ್ಛೇದಕಂ ತೇನ ಸಹ ತಸ್ಯ ತತ್ ರೂಪಮೇವ ಆಕಾಂಕ್ಷ ಅಂತ ಹೇಳಿರ್ತಾರೆ. ಅಂದ್ರೆ ಈಗ ಘಟಂ ಆನಯ ಅಂತ ಈ ರೀತಿಯಾಗಿ ಹೇಳಿದಾಗ ಘಟ ಎಂಬ ಪದದಿಂದ ಪ್ರಯೋಜ್ಯವಾದದ್ದು ಜಿಜ್ಞಾಸ. ಘಟಂ ಅಂತಂದಾಗ ಕಿಂ ಕರಣೀಯಂ ಅಂತ ಜಿಜ್ಞಾಸ ಉಂಟಾಗ್ತದೆ. ಅದರಿಂದ ಘಟ ಎಂಬ ಪದದಿಂದ ಪ್ರಯೋಜ್ಯವಾದದ್ದು ಜಿಜ್ಞಾಸ. ತದ್ ವಿಷಯತ್ವ ಯೋಗ್ಯವಾದ ಜ್ಞಾನ, ಏನ್ ಮಾಡಬೇಕು ಅನ್ನುವ ಜ್ಞಾನ. ಆನಯನ ಅಥವಾ ಕ್ರಿಯಾವನ್ನ ಹೇಳಿಕೊಡುವ ಜ್ಞಾನ. ಆನಯನ ಮಾಡಬೇಕು, ಆ ಘಟವನ್ನ ಆನಯನ ಮಾಡಬೇಕು ಅಂತ ಹೇಳಿಕೊಡುವ ಜ್ಞಾನ. ಆ ಜ್ಞಾನವನ್ನು ಹುಟ್ಟಿಸ್ತದೆ ಯಾವುದು? ಕ್ರಿಯಾಪದ. ಆ ಕ್ರಿಯಾಪದ ತದ್ ಅವಚ್ಛೇದಕ, ಜನಕತಾ ಅವಚ್ಛೇದಕ ಏನಿದೆ ಅಂತಂದ್ರೆ ಕ್ರಿಯಾಪದತ್ವದಲ್ಲಿದೆ. ಆ ಕ್ರಿಯಾಪದತ್ವವೇ ಆಕಾಂಕ್ಷ ಆಗಿದೆ ಅಂತ ಹೇಳಿರ್ತಾರೆ. ಅದೇ ರೀತಿಯಾಗಿ ಘಟಂ ಆನಯ ಅಂತ ಹೇಳಿದಾಗ ಈ ಘಟ ಎಂಬ ಪದವೇ ಆಕಾಂಕ್ಷ. ಘಟ ಎಂಬ ಪದದಲ್ಲಿರುವ ಕಾರಕತ್ವ, ಕಾರಕ ಪದತ್ವ ಅದು ಆಕಾಂಕ್ಷ ಆಗಿದೆ ಅಂತ ಈ ರೀತಿಯಾಗಿ ಹೇಳಿರ್ತಾರೆ. ಈ ರೀತಿ ಹೇಳಿದ ಮೇಲೆ ಮುಂದೆ ಸನ್ನಿಧಿ ಅಂದರೆ ಏನು ಅಂತ ಹೇಳಿರ್ತಾರೆ. ಸನ್ನಿಧಿ ಅಂತಂದರೆ ಉಚ್ಚಾರಣೆಯನ್ನ ವ್ಯವಧಾನ ಇಲ್ಲದೆ ಉಚ್ಚಾರಣೆಯನ್ನು ಮಾಡುವುದೇ ಸನ್ನಿಧಿ. ವ್ಯವಧಾನವನ್ನು ಇಟ್ಟುಕೊಂಡು ಉಚ್ಚಾರಣೆಯನ್ನು ಮಾಡಿದರೆ ಅದರಿಂದ ಜ್ಞಾನ ಉಂಟಾಗುವುದಿಲ್ಲ. ಅದರಿಂದ ಅವಧಾರಣೆಯನ್ನು ಇಟ್ಟುಕೊಂಡು ಅವಧಾರಣೆ ಇಲ್ಲದೇನೆ ಉಚ್ಚಾರಣೆ ಮಾಡುವುದೇ ಸನ್ನಿಧಿಯಾಗಿದೆ. ಗಾಮ್ ಆನಯ ಅಂತ ಅಂದಾಗ ಇಲ್ಲಿ ವ್ಯವಧಾನವನ್ನು ಇಟ್ಟುಕೊಳ್ಳದೆ ಉಚ್ಚಾರಣೆಯನ್ನು ಮಾಡುವುದೇ ಸನ್ನಿಧಿಯಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಏನ್ ಬರ್ತದೆ ಅಂತಂದ್ರೆ, ಈಗ ಮೌನೀಕೃತವಾದ ಶ್ಲೋಕ, ಯಾರು ಮಾತನ್ನೇ ಆಡೋದಿಲ್ಲ, ಮೌನಿಗಳಾಗಿದ್ದಾರೋ ಅವರು ಆಪ್ತರೂ ಆಗ್ಯಾರ, ಅವರು ಶ್ಲೋಕವನ್ನ ಮಾಡ್ಯಾರ. ಆ ರೀತಿ ಶ್ಲೋಕವನ್ನು ಮಾಡಿದಾಗ ಅಲ್ಲಿ ಉಚ್ಚಾರಣೆ ಅನ್ನೋದೇ ಇಲ್ಲ. ಅದರಿಂದಾಗಿ ಇಲ್ಲಿ ಸನ್ನಿಧಿನೇ ಬರುವುದಿಲ್ಲ. ಆದ್ರೆ ಇದು ಪ್ರಮಾಣನೂ ಆಗಿದೆ, ಪ್ರಮಾಣವಾದರೂ ಆಗೇ ಬಿಟ್ಟಿದೆ. ಯಾಕಂದ್ರೆ ಅದು ಆಪ್ತರು ಮಾಡಿರುವ ಮೌನಿಗಳು ಮಾಡಿರುವ ಶ್ಲೋಕ ಆಗಿದೆ. ಇಲ್ಲಿ ಉಚ್ಚಾರಣೆ ಇಲ್ಲ ಅಂತಂದ್ರೆ ಹಾಗಾದ್ರೆ ಅವ್ಯವಹಿತವಾದ ಲಿಪಿನೇ ಹಾಗಾದ್ರೆ ಸನ್ನಿಧಿ ಆಗಲಿ ಅಂತಂದ್ರೆ ಎಲ್ಲಿ ಉಚ್ಚಾರಣೆ ಇದೆಯೋ ಅಲ್ಲಿ ಲಿಪಿ ಇಲ್ಲ. ಆದ್ದರಿಂದ ಅಲ್ಲಿ ಅವ್ಯಾಪ್ತಿನೇ ಬರ್ತದೆ. ಆದ್ದರಿಂದ ಅಲ್ಲದೆ ಈಗ ಯಾವ ರೀತಿಯಾಗಿ ಕುಲಕ ಅಂತ ಒಂದು ಶ್ಲೋಕ ಅಲ್ಲಿ ಆಪ್ತರು ಮಾಡಿರುವಂತಹ ಕುಲಕಗಳು ಅಂದ್ರೆ ಈಗ 6 ಶ್ಲೋಕ ಆದ್ಮೇಲೆ ಅಲ್ಲಿ ಅನ್ವಯ ಕೊಡ್ತದೆ. ಅಲ್ಲಿ ವ್ಯವಧಾನನೇ ಇದೆ. ಆದ್ದರಿಂದಾಗಿ ಅಲ್ಲಿಯೂ ಕೂಡ ಅವ್ಯಾಪ್ತಿನೇ ಬರ್ತದ ಅಂತಂದ್ರೆ
ಹಾಗಾದ್ರೆ ಅವ್ಯವಹಿತವಾದ ತಾತ್ಪರ್ಯ ಬೋಧಕತ್ವವೇ ಹಾಗಾದ್ರೆ ಸನ್ನಿಧಿ ಆಗಲಿ ಅಂತಂದ್ರೆ, ಈಗ ಶುಕ ಬಾಲಾದಿಗಳು ಉಚ್ಚಾರಣೆ ಮಾಡಿರುವ ವಾಕ್ಯಗಳು, ಈಗ ಬಾಲಕರು ಉಚ್ಚಾರಣೆ ಮಾಡುವ ವಾಕ್ಯದೊಳಗೆ ತಾತ್ಪರ್ಯನೇ ಇರುವುದಿಲ್ಲ, ಆದ್ರೆ ಅದಕ್ಕೆ ಸಂವಾದ ಇರೋದ್ರಿಂದ ಅದು ಪ್ರಮಾಣನೇ ಇರ್ತದೆ. ಆ ರೀತಿ ಉಚ್ಚಾರಣೆಯನ್ನ ಮಾಡಿದಾಗ ಅಲ್ಲಿ ತಾತ್ಪರ್ಯ ಇಲ್ಲ, ಆದ್ದರಿಂದ ಅಲ್ಲಿಯೂ ಕೂಡ ಅವ್ಯಾಪ್ತಿ ಬರ್ತದಲ್ಲ ಅಂತಂದ್ರೆ ಅದರ ಪರಿಹಾರಕ್ಕಾಗಿ ಹೇಳಿರ್ತಾರೆ. ಅಲ್ಲದೆ ಈಗ ಅನಾಸಕ್ತಿ ಇರುವ ಒಂದು ಉದಾಹರಣೆ, ಅನಾಸಕ್ತಿ ಇರುವ ಉದಾಹರಣೆ ಅಂತಂದ್ರೆ ಅಗ್ನಿಮಾನನೇನ, ಗಿರಿರ್ಭುಕ್ತಂ ಅಗ್ನಿಮಾನನೇನ ಅನ್ನುವ ಅನಾಸಕ್ತಿ ಇರುವ ಉದಾಹರಣೆ. ಆ ಉದಾಹರಣೆಯಲ್ಲಿ ಹೆಂಗಾದ್ರೂ ಮಾಡಿ ತಾತ್ಪರ್ಯವನ್ನು ಹೊಂದಿಸಬಹುದು. ಆದ್ದರಿಂದ ಅಲ್ಲಿಯೂ ಕೂಡ ಅತಿವ್ಯಾಪ್ತಿ ಬಂದೇ ಬರ್ತದೆ ಅಂತಂದ್ರೆ ತತ್ಪರಿಹಾರಾರ್ಥವಾಗಿ ಲಕ್ಷಣವನ್ನ ಪರಿಷ್ಕಾರ ಮಾಡಿ ಹೇಳಿರ್ತಾರೆ. ಅವ್ಯವಹಿತ ಉಚ್ಚಾರ ತತ್ವ ಅಂತಂದ್ರೆ ಅವ್ಯವಹಿತವಾದ ಉಚ್ಚಾರ ತತ್ವ ಅಂತಂದ್ರೆ ಅವ್ಯವಹಿತವಾಗಿ ಪದವನ್ನು ಉಚ್ಚಾರಣೆ ಮಾಡುವುದು. ಆಮೇಲೆ ಅವ್ಯವಹಿತ ಅಂತಂದ್ರೆ ಈ ರೀತಿಯಾಗಿ ಅವ್ಯವಹಿತವಾದ ಉಚ್ಚಾರ ತತ್ವವನ್ನೇ ಪ್ರಮಾಣ ಅಂತ ಸನ್ನಿಧಿ ಅಂತ ಹೇಳಿರ್ತಾರೆ.